ಇರ್ತಾರೆ. ಈ ನಡಾದ ಈತನ ಚಂದ, ಈ ಸೊಬಗಾದ ಈ ನೋಟ ಚಂದ, ಈ ಬೆಳಗು ಬಿನ್ನಾಳ, ಈ ಸೊಗಸು ವಯ್ಯಾರ, ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ. ಈ ನಡಾದ ಈತನ ಚಂದ, ಈ ಸೊಬಗಾದ ನೀರು ಭಾಳ ರುಚಿ ಅದಾವ್ರಿ. ಈ ನೋಟ ಚಂದ. ನೀರು ಎರಡು ನೀರು ಕೊಡ್ದಂಗೆ ಅದಾವ. ಹರಿಯುವ ಝರಿಗಳ ಧಾರೆಯಾದಲ್ಲಿ ಝುಳು ಝುಳು ಕಲರವ ಗುಂಪಿನ ಕಿಂಕಿನಾದಲ್ಲಿ ಕಲಕಲ. ಸ್ನೇಹಿತರೆ, ಇಂದು ನಾವು ನೋಡ್ತಾ ಇರುವಂತಹ ಜಲಪಾತ ಮುರೇಗಾರ ಜಲಪಾತ ಎಂದು ಇದರ ಹೆಸರು. ಇದು ಶಿರಸಿಯಿಂದ 23 ಕಿಲೋಮೀಟರ್ ಅಂತರದಲ್ಲಿದೆ. ಶಿರಸಿಯಿಂದ ಹುಲೇಕಲ್ ಮಾರ್ಗವಾಗಿ ಬಂದು ಸಾಲಕಣಿ ರಸ್ತೆ ಹಿಡಿದು ಬಂದರೆ ಈ ಜಲಪಾತ ಸಿಗುವುದು. ಈ ಜಲಪಾತಕ್ಕೆ 4 ಹೆಸರುಗಳಿಂದ ಇದನ್ನು ಕರೀತಾರೆ. ಒಂದು ಸೀರ್ಲ್ ಬೈಲ್ ಜಲಪಾತ, ಇನ್ನೊಂದು ತೆಪ್ಪಿಗೆ ಜಲಪಾತ, ಹಾಗೂ ದುಗ್ಗುಮನೆ ಜಲಪಾತ ಮತ್ತು ಮುರೇಗಾರ ಜಲಪಾತ. ಈ ರೀತಿ 4 ಹೆಸರಿಂದ ಈ ಜಲಪಾತವನ್ನು ಕರೀತಾರೆ. ಇದರ ಎತ್ತರ ಕೇವಲ 30 ಫೀಟ್ ಎತ್ತರದಿಂದ ಮಾತ್ರ ಇದು ಧುಮುಕುತ್ತದೆ. ಆದರೆ ಅಗಲ ಮಾತ್ರ 120 ಫೀಟ್ ಅಗಲವಾದಂತಹ ಒಂದು ಸುಂದರವಾದ ಜಲಪಾತ. ಈಗ ದಸರಾ ಇರುವುದರಿಂದ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇದೆ. ಮಳೆಗಾಲದಲ್ಲಿ ಬಂದರೆ ನಮ್ಮ ಬೆಳಗಾವಿ ಜಿಲ್ಲೆಯ ಒಡತಿನಮಲ್ಕಿ ಫಾಲ್ಸ್ ಥರ ತುಂಬಾಗಿ ಸುಂದರವಾಗಿ ಕಾಣುತ್ತದೆ. ಇಂಥದ್ದೊಂದು ನಿಸರ್ಗ ಸಿರಿಗೆ ಪ್ರಕೃತಿ ರಮ್ಯ ಸ್ಥಾನಕ್ಕೆ ನಮ್ಮದೊಂದು ಹೆಡ್ಸಾಪ್. ನನ್ನ ಜೊತೆ ಗೆಳೆಯರಾದಂಥ ಹಾಗೂ ಸಹೋದ್ಯೋಗಿ ಮಿತ್ರ ಅಂತ ಶ್ರೀಯುತ ಶಶಿಕಾಂತ್ ಮಾವಿನಕಟ್ಟಿ ಅವರು ಕೂಡ ಇದ್ದಾರೆ. ಈ ಪ್ರಕೃತಿ